ಈಗಾಗಲೇ ನಮ್ಮ ಟಿ ನರಸೀಪುರದ ಸಂಗಮದಲ್ಲಿ ನಡೀತಾ ಇರತಕ್ಕಂಥ ಕುಂಭಮೇಳದ ಬಗೆಗೆ ಸುತ್ತೂರು ಜಗದ್ಗುರು ಮಹಾಸ್ವಾಮೀಜಿಯವರು ಅದರ ಐತಿಹ್ಯವನ್ನು ಹೇಳಿದ್ದಾರೆ. ನಾಡಿನಲ್ಲಿ ಪ್ರಯಾಗರಾಜದಲ್ಲಿ ಸಂಕ್ರಾಂತಿಯಂದು ಪ್ರಾರಂಭವಾದಂಥ ಕುಂಭಮೇಳ ಬರ್ತಾ ಇರತಕ್ಕಂಥ ಶಿವರಾತ್ರಿವರೆಗೂ ಕೂಡ ನಡೀತಾ ಇದೆ. ಅಲ್ಲಿಗೆ ನಾವೆಲ್ಲರೂ ಕೂಡ ಹೋಗಿ ಬಂದಿದ್ದೇವೆ. ಈ ಭಾಗದ ಹಲವಾರು ಭಕ್ತಾದಿಗಳು ಹೋಗಿ ಬಂದಿದ್ದಾರೆ. ಆದರೆ ಹೋಗ್ಲಿಕ್ಕೆ ಆಗದೇ ಇರ್ತಕ್ಕಂಥವ್ರಿಗೆ ಏನು ಮಾಡೋದು ಅಂತಕ್ಕಂಥದ್ದನ್ನು ತಾವು ಹೇಳಿದಾಗೆ 1989ರಲ್ಲಿ ಯತಿಶ್ರೇಷ್ಠರು ಮಾಡಿದಂಥ ಸಂಕಲ್ಪ ಇಲ್ಲಿ ಕೂಡ ಅಷ್ಟೇ ಪವಿತ್ರವಾಗಿ ನಮ್ಮ ತಿರುಮುಕೂರಿನಲ್ಲಿ ಕಪಿಲೆ, ಕಾವೇರಿ ಮತ್ತು ಸ್ಫಟಿಕಪುರಿಯ ಸಂಸರ್ಗದಲ್ಲಿ ಈ ವರ್ಷದ ನಮ್ಮ ಟಿ ನರಸೀಪುರದ ಕುಂಭಮೇಳ ಬಹು ಅದ್ದೂರಿಯಾಗಿ ದಿವ್ಯವಾಗಿ ಅಷ್ಟೇ ಭವ್ಯವಾಗಿ ನಡೀತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ಪೂಜ್ಯರು ಈಗಾಗಲೇ ಹೇಳಿದಾಗೆ ಆಧುನಿಕತೆಯ ಬೆಳಕಿನಲ್ಲಿರ್ತಕ್ಕಂಥ ನಮ್ಮಗಳಿಗೆ ಆಧ್ಯಾತ್ಮಿಕತೆಯ ಒಳನೋಟ ಇಲ್ಲ ಅಂತಂದರೆ ಬದುಕು ಅಷ್ಟೊಂದು ಚೆಂದ ಕಾಣೋದಿಲ್ಲ. ಅದಕ್ಕಾಗಿ ನಮ್ಮ ಹಿರಿಯರು ಈ ರೀತಿಯ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ. ಆಧುನಿಕತೆಯಲ್ಲಿ ಮುಳುಗಿರ್ತಕ್ಕಂಥ ನಮ್ಮ ಯುವಕರಿಗೆ ಭಕ್ತಿ ಮತ್ತು ಶ್ರದ್ಧೆಯಿಂದ ನಡೀಲಿಕ್ಕೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಟ್ಟಿರ್ತಕ್ಕಂಥ ಪವಿತ್ರಗಳಿಗೆ ಈಗ ತಾನೇ ನಾವೆಲ್ಲರೂ ಕೂಡ ಗಂಗಾರತಿಯನ್ನು ನೋಡಿದ್ದೇವೆ. ಜ್ಯೋತಿಯನ್ನು ಪ್ರಜ್ವಲಿಸಿ ಗಂಗಾ ಮಾತೆಯನ್ನು ಮತ್ತು ಹಲವಾರು ಮನುಷ್ಯನ ಮೂಲ ಉದ್ದೇಶ ಮುಕ್ತಿ. ಮುಕ್ತಿಗೆ ಮೂಲ ಕೀಲಿ ಕೈ ಜ್ಞಾನದ ಸಂಕೇತವಾಗಿರ್ತಕ್ಕಂಥ ಜ್ಯೋತಿಯನ್ನು ಪ್ರಜ್ವಲಿಸಿ ಭಕ್ತಿಯಿಂದ ಪರಮಾತ್ಮನನ್ನ ಮತ್ತು ತಾಯಿ ಗಂಗೆಯನ್ನು ಸ್ಮರಿಸಿಕೊಳ್ತಕ್ಕಂಥ ಕೆಲಸ ಆಗಿದೆ. ಇದೇ ಸಂದರ್ಭದಲ್ಲಿ ನದಿಗಳು ಚಂದ ಇದ್ದದ್ದೇ ಆದರೆ ದೇಶ ಚೆನ್ನಾಗೇ ಇರುತ್ತೆ. ನಮ್ಮ ದೇಹದ ಆರ್ಟರಿಗಳಿದ್ದಾಗೆ ನದಿಗಳನ್ನು ಕಲುಷಿತಗೊಳಿಸಿದರೆ ನದಿಗಳನ್ನು ಸ್ವಚ್ಛವಾಗಿರಿಸಿಕೊಂಡ್ರೆ ದೇಶದ ಜೀವನಾಡಿಯಾಗಿರ್ತಕ್ಕಂಥ ನದಿಗಳು ಚೆನ್ನಾಗಿರ್ತದೆ, ದೇಶ ಸುರಕ್ಷವಾಗಿರ್ತದೆ. ನಮ್ಮ ದೇಹದ ಆರ್ಟರಿಗಳಿದ್ದಾಗೆ ಒಂದು ರೀತಿಯಲ್ಲಿ ಅವೇರ್ನೆಸ್ನ ಮೂಡಿಸ್ತಕ್ಕಂಥ ಕಾರ್ಯವೂ ಕೂಡ ಇದಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಜನಗಳು ಭಕ್ತಾದಿಗಳು ನದಿಗಳನ್ನು ಸ್ವಚ್ಛಗೊಳಿಸಿ ಶುದ್ಧವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತ ಒಂದು ಶ್ರದ್ಧೆ ನಂಬಿಕೆ ಇದೆ. ಈಗಾಗಲೇ ಪೂಜ್ಯರು ಹೇಳಿದಾಗೆ ನಮ್ಮ ಕರ್ನಾಟಕ ಘನ ಸರ್ಕಾರವೂ ಕೂಡ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ನಮ್ಮ ಈ ಸಂಗಮದ ಪವಿತ್ರ ಕುಂಭಮೇಳದ ಕಾರ್ಯಕ್ರಮಕ್ಕೆ ಬಹು ಶ್ರದ್ಧೆಯಿಂದ ಬೆಂಬಲವನ್ನು ಕೊಟ್ಟು ಸ್ವತಃ ಸರ್ಕಾರವೇ ನಿಂತು ಅಧಿಕಾರಿಗಳ ಮುಖಾಂತರ ಮತ್ತು ಮಂತ್ರಿಗಳ ಮುಖಾಂತರ ಈ ಕಾರ್ಯಕ್ರಮ ಚೆನ್ನಾಗಿ ಈಗಾಗಲೇ ನಮ್ಮ ಟಿ ನರಸೀಪುರದ ಸಂಗಮದಲ್ಲಿ ನಡೀತಾ ಇರತಕ್ಕಂಥ ಕುಂಭಮೇಳದ ಬಗೆಗೆ ಸುತ್ತೂರು ಜಗದ್ಗುರು ಮಹಾಸ್ವಾಮೀಜಿಯವರು ಅದರ ಐತಿಹ್ಯವನ್ನು ಹೇಳಿದ್ದಾರೆ. ನಾಡಿನಲ್ಲಿ ಪ್ರಯಾಗರಾಜದಲ್ಲಿ ಸಂಕ್ರಾಂತಿಯಂದು ಪ್ರಾರಂಭವಾದಂಥ ಕುಂಭಮೇಳ ಬರ್ತಾ ಇರತಕ್ಕಂಥ ಶಿವರಾತ್ರಿವರೆಗೂ ಕೂಡ ನಡೀತಾ ಇದೆ. ಅಲ್ಲಿಗೆ ನಾವೆಲ್ಲರೂ ಕೂಡ ಹೋಗಿ ಬಂದಿದ್ದೇವೆ. ಈ ಭಾಗದ ಹಲವಾರು ಭಕ್ತಾದಿಗಳು ಹೋಗಿ ಬಂದಿದ್ದಾರೆ. ಆದರೆ ಹೋಗ್ಲಿಕ್ಕೆ ಆಗದೇ ಇರ್ತಕ್ಕಂಥವ್ರಿಗೆ ಏನು ಮಾಡೋದು ಅಂತಕ್ಕಂಥದ್ದನ್ನು ತಾವು ಹೇಳಿದಾಗೆ 1989ರಲ್ಲಿ ಯತಿಶ್ರೇಷ್ಠರು ಮಾಡಿದಂಥ ಸಂಕಲ್ಪ ಇಲ್ಲಿ ಕೂಡ ಅಷ್ಟೇ ಪವಿತ್ರವಾಗಿ ನಮ್ಮ ತಿರುಮುಕೂರಿನಲ್ಲಿ ಕಪಿಲೆ, ಕಾವೇರಿ ಮತ್ತು ಸ್ಫಟಿಕಪುರಿಯ ಸಂಸರ್ಗದಲ್ಲಿ ಈ ವರ್ಷದ ನಮ್ಮ ಟಿ ನರಸೀಪುರದ ಕುಂಭಮೇಳ ಬಹು ಅದ್ದೂರಿಯಾಗಿ ದಿವ್ಯವಾಗಿ ಅಷ್ಟೇ ಭವ್ಯವಾಗಿ ನಡೀತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ಪೂಜ್ಯರು ಈಗಾಗಲೇ ಹೇಳಿದಾಗೆ ಆಧುನಿಕತೆಯ ಬೆಳಕಿನಲ್ಲಿರ್ತಕ್ಕಂಥ ನಮ್ಮಗಳಿಗೆ ಆಧ್ಯಾತ್ಮಿಕತೆಯ ಒಳನೋಟ ಇಲ್ಲ ಅಂತಂದರೆ ಬದುಕು ಅಷ್ಟೊಂದು ಚೆಂದ ಕಾಣೋದಿಲ್ಲ. ಅದಕ್ಕಾಗಿ ನಮ್ಮ ಹಿರಿಯರು ಈ ರೀತಿಯ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ. ಆಧುನಿಕತೆಯಲ್ಲಿ ಮುಳುಗಿರ್ತಕ್ಕಂಥ ನಮ್ಮ ಯುವಕರಿಗೆ ಭಕ್ತಿ ಮತ್ತು ಶ್ರದ್ಧೆಯಿಂದ ನಡೀಲಿಕ್ಕೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಟ್ಟಿರ್ತಕ್ಕಂಥ ಪವಿತ್ರಗಳಿಗೆ ಈಗ ತಾನೇ ನಾವೆಲ್ಲರೂ ಕೂಡ ಗಂಗಾರತಿಯನ್ನು ನೋಡಿದ್ದೇವೆ. ಜ್ಯೋತಿಯನ್ನು ಪ್ರಜ್ವಲಿಸಿ ಗಂಗಾ ಮಾತೆಯನ್ನು ಮತ್ತು ಹಲವಾರು ಮನುಷ್ಯನ ಮೂಲ ಉದ್ದೇಶ ಮುಕ್ತಿ. ಮುಕ್ತಿಗೆ ಮೂಲ ಕೀಲಿ ಕೈ ಜ್ಞಾನದ ಸಂಕೇತವಾಗಿರ್ತಕ್ಕಂಥ ಜ್ಯೋತಿಯನ್ನು ಪ್ರಜ್ವಲಿಸಿ ಭಕ್ತಿಯಿಂದ ಪರಮಾತ್ಮನನ್ನ ಮತ್ತು ತಾಯಿ ಗಂಗೆಯನ್ನು ಸ್ಮರಿಸಿಕೊಳ್ತಕ್ಕಂಥ ಕೆಲಸ ಆಗಿದೆ. ಇದೇ ಸಂದರ್ಭದಲ್ಲಿ
ನದಿಗಳು ಚಂದ ಇದ್ದದ್ದೇ ಆದರೆ ದೇಶ ಚೆನ್ನಾಗೇ ಇರುತ್ತೆ. ನಮ್ಮ ದೇಹದ ಆರ್ಟರಿಗಳಿದ್ದ ಹಾಗೆ ನದಿಗಳನ್ನು ಕಲುಷಿತಗೊಳಿಸದೇ ನದಿಗಳನ್ನು ಸ್ವಚ್ಛವಾಗಿರಿಸಿಕೊಂಡಿದ್ದಾರೆ ದೇಶದ ಜೀವನಾಡಿಯಾಗಿರ್ತಕ್ಕಂಥ ನದಿಗಳು ಚೆನ್ನಾಗಿದ್ದರೆ ದೇಶ ಸುಭಿಕ್ಷವಾಗಿರ್ತದೆ. ನಮ್ಮ ದೇಹದ ಆರ್ಟರಿಗಳಿದ್ದ ಹಾಗೆ ಒಂದು ರೀತಿಯಲ್ಲಿ ಅವೇರ್ನೆಸ್ನ ಮೂಡಿಸ್ತಕ್ಕಂಥ ಕಾರ್ಯವೂ ಕೂಡ ಇದಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಜನಗಳು ಭಕ್ತಾದಿಗಳು ನದಿಗಳನ್ನು ಸ್ವಚ್ಛಗೊಳಿಸಿ ಶುದ್ಧವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತ ಒಂದು ಶ್ರದ್ಧೆ ನಂಬಿಕೆ ಇದೆ. ಈಗಾಗಲೇ ಪೂಜ್ಯರು ಹೇಳಿದ ಹಾಗೆ ನಮ್ಮ ಕರ್ನಾಟಕ ಘನ ಸರ್ಕಾರವೂ ಕೂಡ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ನಮ್ಮ ಈ ಸಂಗಮದ ಪವಿತ್ರ ಕುಂಭಮೇಳದ ಕಾರ್ಯಕ್ರಮಕ್ಕೆ ಬಹು ಶ್ರದ್ಧೆಯಿಂದ ಬೆಂಬಲವನ್ನು ಕೊಟ್ಟು ಸ್ವತಃ ಸರ್ಕಾರವೇ ನಿಂತು ಅಧಿಕಾರಿಗಳ ಮುಖಾಂತರ ಮತ್ತು ಮಂತ್ರಿಗಳ ಮುಖಾಂತರ ಈ ಕಾರ್ಯಕ್ರಮ ಚೆನ್ನಾಗಿ ಈಗಾಗಲೇ ನಮ್ಮ ಟಿ ನರಸೀಪುರದ ಸಂಗಮದಲ್ಲಿ ನಡೀತಾ ಇರ್ತಕ್ಕಂಥ ಕುಂಭಮೇಳದ ಬಗೆಗೆ ಸುತ್ತೂರು ಜಗದ್ಗುರು ಮಹಾಸ್ವಾಮೀಜಿಯವರು ಅದರ ಐತಿಹ್ಯವನ್ನು ಹೇಳಿದ್ದಾರೆ. ನಾಡಿನಲ್ಲಿ ಪ್ರಯಾಗರಾಜದಲ್ಲಿ ಸಂಕ್ರಾಂತಿಯಂದು ಪ್ರಾರಂಭವಾದಂಥ ಕುಂಭಮೇಳ ಬರ್ತಾ ಇರತಕ್ಕಂಥ ಶಿವರಾತ್ರಿವರೆಗೂ ಕೂಡ ನಡೀತಾ ಇದೆ. ಅಲ್ಲಿಗೆ ನಾವೆಲ್ಲರೂ ಕೂಡ ಹೋಗಿ ಬಂದಿದ್ದೇವೆ. ಈ ಭಾಗದ ಹಲವಾರು ಭಕ್ತಾದಿಗಳು ಹೋಗಿ ಬಂದಿದ್ದಾರೆ. ಆದರೆ ಹೋಗ್ಲಿಕ್ಕೆ ಆಗದೆ ಇರ್ತಕ್ಕಂಥವ್ರಿಗೆ ಏನು ಮಾಡೋದು ಅಂತಕ್ಕಂಥದ್ದನ್ನು ತಾವು ಹೇಳಿದಾಗ 1989ರಲ್ಲಿ ಯತಿಶ್ರೇಷ್ಠರು ಮಾಡಿದಂಥ ಸಂಕಲ್ಪ ಇಲ್ಲಿ ಕೂಡ ಅಷ್ಟೇ ಪವಿತ್ರವಾಗಿ ನಮ್ಮ ತಿರುಮಕೂರಿನಲ್ಲಿ ಕಪಿಲೆ, ಕಾವೇರಿ ಮತ್ತು ಸ್ಫಟಿಕಪುರಿಯ ಸಂಸರ್ಗದಲ್ಲಿ ಈ ವರ್ಷದ ನಮ್ಮ ಟಿ ನರಸೀಪುರದ ಕುಂಭಮೇಳ ಬಹು ಅದ್ದೂರಿಯಾಗಿ ದಿವ್ಯವಾಗಿ ಅಷ್ಟೇ ಭವ್ಯವಾಗಿ ನಡೀತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ಪೂಜ್ಯರು ಈಗಾಗಲೇ ಹೇಳಿದಾಗೆ ಆಧುನಿಕತೆಯ ಬೆಳಕಿನಲ್ಲಿ ಇರ್ತಕ್ಕಂಥ ನಮ್ಮಗಳಿಗೆ ಆಧ್ಯಾತ್ಮಿಕತೆಯ ಒಳನೋಟ ಇಲ್ಲ ಅಂತಂದ್ರೆ ಬದುಕು ಅಷ್ಟೊಂದು ಚೆಂದ ಕಾಣೋದಿಲ್ಲ. ಅದಕ್ಕಾಗಿ ನಮ್ಮ ಹಿರಿಯರು ಈ ರೀತಿಯ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ. ಆಧುನಿಕತೆಯಲ್ಲಿ ಮುಳುಗಿರ್ತಕ್ಕಂಥ ನಮ್ಮ ಯುವಕರಿಗೆ ಭಕ್ತಿ ಮತ್ತು ಶ್ರದ್ಧೆಯಿಂದ ನಡೀಲಿಕ್ಕೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಟ್ಟಿರ್ತಕ್ಕಂಥ ಪವಿತ್ರಗಳಿಗೆ ಈಗ ತಾನೇ ನಾವೆಲ್ಲರೂ ಕೂಡ ಗಂಗಾರತಿಯನ್ನು ನಾವು ನೋಡಿದ್ದೇವೆ. ಜ್ಯೋತಿಯನ್ನು ಪ್ರಜ್ವಲಿಸಿ ಗಂಗಾ ಮಾತೆಯನ್ನು ಮತ್ತು ಹಲವಾರು ದೇವತೆಗಳನ್ನು ಮನುಷ್ಯನ ಮೂಲ ಉದ್ದೇಶ ಮುಕ್ತಿ. ಮುಕ್ತಿಗೆ ಮೂಲ ಕೀಲಿ ಕೈ ಜ್ಞಾನದ ಸಂಕೇತವಾಗಿರ್ತಕ್ಕಂಥ ಜ್ಯೋತಿಯನ್ನು ಪ್ರಜ್ವಲಿಸಿ ಭಕ್ತಿಯಿಂದ ಪರಮಾತ್ಮನನ್ನ ಮತ್ತು ತಾಯಿ ಗಂಗೆಯನ್ನು ಸ್ಮರಿಸಿಕೊಳ್ತಕ್ಕಂಥ ಕೆಲಸ ಆಗಿದೆ. ಇದೇ ಸಂದರ್ಭದಲ್ಲಿ ನದಿಗಳು ಚಂದ ಇದ್ದದ್ದೇ ಆದರೆ ದೇಶ ಚೆನ್ನಾಗೇ ಇರುತ್ತೆ. ನಮ್ಮ ದೇಹದ ಆರ್ಟರಿಗಳಿದ್ದ ಹಾಗೆ ನದಿಗಳನ್ನು ಕಲುಷಿತಗೊಳಿಸದೇ ನದಿಗಳನ್ನು ಸ್ವಚ್ಛವಾಗಿರಿಸಿಕೊಂಡಿದ್ದಾರೆ ದೇಶದ ಜೀವನಾಡಿಯಾಗಿರ್ತಕ್ಕಂಥ ನದಿಗಳು ಚೆನ್ನಾಗಿದ್ದರೆ ದೇಶ ಸುಭಿಕ್ಷವಾಗಿರ್ತದೆ. ನಮ್ಮ ದೇಹದ ಆರ್ಟರಿಗಳಿದ್ದ ಹಾಗೆ ಒಂದು ರೀತಿಯಲ್ಲಿ ಅವೇರ್ನೆಸ್ನ ಮೂಡಿಸ್ತಕ್ಕಂಥ ಕಾರ್ಯವೂ ಕೂಡ ಇದಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಜನಗಳು ಭಕ್ತಾದಿಗಳು ನದಿಗಳನ್ನು ಸ್ವಚ್ಛಗೊಳಿಸಿ ಶುದ್ಧವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತ ಒಂದು ಶ್ರದ್ಧೆ ನಂಬಿಕೆ ಇದೆ. ಈಗಾಗಲೇ ಪೂಜ್ಯರು ಹೇಳಿದ ಹಾಗೆ ನಮ್ಮ ಕರ್ನಾಟಕ ಘನ ಸರ್ಕಾರವೂ ಕೂಡ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ನಮ್ಮ ಈ ಸಂಗಮದ ಪವಿತ್ರ ಕುಂಭಮೇಳದ ಕಾರ್ಯಕ್ರಮಕ್ಕೆ ಬಹು ಶ್ರದ್ಧೆಯಿಂದ ಬೆಂಬಲವನ್ನು ಕೊಟ್ಟು ಸ್ವತಃ ಸರ್ಕಾರವೇ ನಿಂತು ಅಧಿಕಾರಿಗಳ ಮುಖಾಂತರ ಮತ್ತು ಮಂತ್ರಿಗಳ ಮುಖಾಂತರ ಈ ಕಾರ್ಯಕ್ರಮ ಚೆನ್ನಾಗಿ